ಹಂಬಸಂದ್ರ ಗ್ರಾಮ ಪಂಚಾಯಿತಿಯಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕ ನಿಷ್ಕ್ರಿಯ, ಅಧಿಕಾರಿಗಳ ನಿರ್ಲಕ್ಷ್ಯ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಗುಡಿಬಂಡೆ ತಾಲೂಕಿನ ಹಂಬಸಂದ್ರ ಗ್ರಾಮ ಪಂಚಾಯಿತಿ ಕಚೇರಿ ಆವರಣದಲ್ಲಿ ಸ್ಥಾಪಿಸಲಾದ ಶುದ್ಧ ಕುಡಿಯುವ ನೀರಿನ ಘಟಕ ಕಳೆದು 2 ತಿಂಗಳಿನಿಂದ ಕಾರ್ಯನಿರ್ವಹಣೆಯಿಂದ ಹೊರಗುಳಿದಿದೆ. ಸರ್ಕಾರವು ಗ್ರಾಮೀಣ ಜನತೆಗೆ ಶುದ್ಧ ಕುಡಿಯುವ ನೀರು ಒದಗಿಸಲು ಕೋಟ್ಯಾಂತರ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಿದ್ದ ಈ ಘಟಕ ಈಗ ಬೀಗ ಮುದ್ರೆಯ ಮೂಲಕ ತುಕ್ಕು ಹಿಡಿದ ಸ್ಥಿತಿಯಲ್ಲಿ ನಿಷ್ಕ್ರಿಯವಾಗಿ ನಿಂತಿದೆ. ಆದರೆ ವಿಷಾದನೀಯ ವಿಷಯವೆಂದರೆ ಈ ಘಟಕದ ನಿರ್ವಹಣೆ ಮತ್ತು ದುರಸ್ತಿ ಕಾರ್ಯಗಳ ಕಡೆ ಪಂಚಾಯಿತಿ ಅಧಿಕಾರಿಗಳು ಹಾಗೂ ಗುತ್ತಿಗೆದಾರರು ಯಾವುದೇ ಗಮನ ಹರಿಸದಿರುವುದು. ಖಾಸಗಿ ಗುತ್ತಿಗೆದಾರರಿಗೆ ಈ ಘಟಕಗಳ ನಿರ್ವಹಣಾ ಹಕ್ಕುಗಳನ್ನು ನೀಡಲಾಗಿದೆ. ಅವರ ಗುತ್ತಿಗೆ ಅವಧಿ ಮುಗಿದ ನಂತರ ಹೊಸ ಗುತ್ತಿಗೆ ನೀಡದಿರುವುದರಿಂದ ಘಟಕ ಸಂಪೂರ್ಣವಾಗಿ ನಿರುಪಯುಕ್ತವಾಗಿದೆ. ಪಂಚಾಯಿತಿ ವ್ಯಾಪ್ತಿಯ ಜನರಿಗೆ ದಿನನಿತ್ಯದ ಕುಡಿಯುವ ನೀರಿನ ತೀವ್ರ ಕೊರತೆ ಎದುರಾಗಿದ್ದು, ಅಧಿಕಾರಿಗಳು ಬಯಸಿದರೆ ಈ ಘಟಕವನ್ನ ತಾತ್ಕಾಲಿಕವಾಗಿ ಚಾಲನೆ ಮಾಡುವುದು ಸಾಧ್ಯವಾಗುತ್ತಿತ್ತು. ಆದರೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಜನರ ಮೂಲಭೂತ ಹಕ್ಕಾದ ಕುಡಿಯುವ ನೀರಿನ ಅವಶ್ಯಕತೆ ಪೂರೈಸದೇ ಉಳಿದಿದೆ. ಸರ್ಕಾರ ಮತ್ತು ಮೇಲ್ದರ್ಜೆಯ ಅಧಿಕಾರಿಗಳು ಈ ವಿಷಯವನ್ನ ಗಂಭೀರವಾಗಿ ಪರಿಗಣಿಸಿ ಶುದ್ಧ ಕುಡಿಯುವ ನೀರಿನ ಘಟಕವನ್ನ ತಕ್ಷಣ ಪುನರ್ ಚಾಲನೆ ಮಾಡಬೇಕು. ಕಚೇರಿ ಕಟ್ಟಡವನ್ನ ತುರ್ತಾಗಿ ದುರಸ್ತಿ ಮಾಡಬೇಕು ಮತ್ತು ಸಾರ್ವಜನಿಕರಿಗೆ ತಿಳಿಯುವಂತೆ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಯಾವ ದಿನಾಂಕಗಳನ್ನ ಇಲ್ಲಿ ಹಾಜರಾಗುತ್ತಾರೆ ಎಂಬುದರ ಬಗ್ಗೆ ನಿಗದಿತ ವೇಳಾಪಟ್ಟಿಯನ್ನ ಸುಗಮ ಸೇವೆ ಒದಗಿಸಲು ಆಡಳಿತ ವ್ಯವಸ್ಥೆಯಲ್ಲಿ ಪಾರದರ್ಶಕತೆ ತರಬೇಕು. ಜಯಂತ್ ಕೃಷ್ಣಾರೆಡ್ಡಿ, ಚಿಕ್ಕ ನ್ಯೂಸ್ ಕನ್ನಡ, ಚಿಕ್ಕಬಳ್ಳಾಪುರ. ಏನು ಕ್ರಮ ಮಾಡಬೇಕು ಆ ರೀತಿ ಮಾಡಿಸ್ತೀವಿ. ಇದು ಸರಿಪಡಿಸಿದ್ರೆ ಗ್ರಾಮಸ್ಥರು ಇಲ್ಲಿಂದ ಬಂದು ಹಿಡ್ಕೊಂಡು ಹೋಗೋಕೆ ಅವಕಾಶ ಇದೆಯಾ ಸರ್? ಒಳಗಡೆಯಿಂದ ಬರಲ್ಲ, ಈ ಸುತ್ತಮುತ್ತಲಿರೋರಿಗೆ ಅನುಕೂಲ ಆಗುತ್ತೆ. ಮತ್ತೆ ಒಳಗಡೆ ಊರ ಮಧ್ಯದಲ್ಲೇ ಒಂದಿದೆ, ಅಲ್ಲಿ ಅನುಕೂಲ ಆಗುತ್ತೆ ಸರ್. ಅಲ್ಲಿಂದ ಇಲ್ಲಿಗೆ ಬರಲ್ಲ ಸರ್, ಈ ಕಡೆ ಇರೋರು ಬರ್ತಾರೆ. ಇದು ಕಟ್ಟೋಗಿ ಎಷ್ಟು ದಿನ ಆಗಿದೆ ಸರ್? 2 ತಿಂಗಳಾಯ್ತು ಸರ್. ಅದರಿಗೆ ನಿಮ್ಮ ಪಂಚಾಯಿತಿಯಲ್ಲಿ ಮೇಲ್ಗಡೆ ಸೋರ್ತಾ ಇರೋದು, ಬಣ್ಣ ಕಿತ್ತೋಗಿರೋದು ಎಲ್ಲ ಇದಾಗಿದೆ. ಹೌದು ಸರ್. ನಿಮ್ಮ ಪಂಚಾಯತ್ ಸರಿಪಡಿಸಕ್ಕೆ ಬಜೆಟ್ ಇಲ್ವಾ? ಪಂಚಾಯತಿಗೆ ಸರಿಪಡಿಸೋದಕ್ಕೆ ನಮ್ಗೆ ಬರುವಂತ ಅನುದಾನದಲ್ಲಿ ಸಾಕಾಗ್ತಾ ಇಲ್ಲ. ಅದಕ್ಕೋಸ್ಕರ ನಾವು ತಾಲೂಕ್ ಪಂಚಾಯತಿಗೆ ಒಂದು ವಿಶೇಷ ಅನುದಾನ ಕೋರಿ ಪತ್ರವನ್ನು ಬರೆದಿದ್ದೀವಿ. ನಿಮ್ಮ ಪಂಚಾಯತಿ ಈ ತರ ಸೋರ್ತಾ ಇದೆ ಅಂದ್ರೆ ಜನಗಳ ಮನೆಗಳಿಗೆ ಎಷ್ಟು ಮಾತ್ರ ನೀವು ಇದು ಮಾಡ್ತೀರಾ ಸರ್? ಅದಕ್ಕೆ ನಮ್ಮ ಹಂತದಲ್ಲಿ ನಾವು ಉತ್ತರ ಹೇಳೋದಕ್ಕೆ ಆಗೋದಿಲ್ಲ. ಅದು ಮೇಲಧಿಕಾರಿಗಳು ತಿಳಿಸಬೇಕಾಗುತ್ತೆ. ಇದ್ರ ಬಗ್ಗೆ ಮೇಲಧಿಕಾರಿಗಳಿಗೆ ಏನೋ ಗಮನ ತಂದಿದ್ದೀರಾ? ನಾವು ಪತ್ರದ ಮುಖಾಂತರ ಕೋರಿದ್ದೀವಿ ಸರ್. ನಮ್ಮ ಒಂದು ಕಟ್ಟಡ ಈ ರೀತಿ ಶಿಥಿಲಾವಸ್ಥೆಗೆ ಬಂದಿದೆ, ನಮ್ಮ ಒಂದು ಕಟ್ಟಡವನ್ನು ದುರಸ್ತಿ ಮಾಡಿಕೊಳ್ಳಲು ನಮ್ಗೆ ಅನುದಾನವನ್ನು ಬಿಡುಗಡೆ ಮಾಡಿಕೊಡ್ಬೇಕು ಅಂತ ಹೇಳಿ. ಯಾಕಂದ್ರೆ ಇಲ್ಲಿ ಪಂಚಾಯತ್ಗೆ ಸಂಬಂಧಪಟ್ಟ ಎಲ್ಲಾ ದಾಖಲಾತಿಗಳು ಇಲ್ಲೇ ಇರ್ತಾರೆ. ಆಯ್ತಾ, ನಿಂದೋಗಿದೆ ಅಂದ್ರೆ ನಾಳೆ ಏನ್ ಮಾಡ್ತಾರೆ, ರೆಕಾರ್ಡ್ ಇಲ್ಲ ಅಂದ್ಬಿಡ್ತೀರಾ. ರೈತ ಏನಾಗಬೇಕು? ಆ ದೃಷ್ಟಿಯಿಂದ ಆದರೂ ನೀವು ಅದ್ರ ಜವಾಬ್ದಾರಿ ತಗೊಂಡು ನಿಮ್ಮ ಪಂಚಾಯತ್ ಆದರೂ ಫಸ್ಟ್ ರೆಡಿ ಮಾಡ್ಕೊಳ್ಳಿ, ಆಮೇಲೆ ಮುಂದಿನ ರೈತರು ಇದಾದ್ಮೇಲೆ. ಓಕೆ ಸರ್, ಥ್ಯಾಂಕ್ ಯು. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಭೇಟಿ ನೀಡಿ. ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009. ಹುಮ್ನಾಬಾದ್ನಲ್ಲಿ ಇದು ಮೊದಲ ಬಾರಿಗೆ ಹೋಮ್ ಸರ್ವಿಸ್ ನೀಡುವ 24x7 ಕೆಲಸ ನಿರ್ವಹಿಸುವ ಹುಮ್ನಾಬಾದ್ ಡಯಾಗ್ನೋಸ್ಟಿಕ್ ಸೆಂಟರ್ ಪ್ರಾರಂಭ. ಇಲ್ಲಿ ರಕ್ತ ಪರೀಕ್ಷೆ, ಥೈರಾಯ್ಡ್ ಪರೀಕ್ಷೆ, ಶುಗರ್ ಸಂಬಂಧಿತ ಎಲ್ಲಾ ಪರೀಕ್ಷೆ, ಹೃದಯ ಸಂಬಂಧಿ ಪರೀಕ್ಷೆ, ಕ್ಯಾನ್ಸರ್ ಗಡ್ಡೆ ಪರೀಕ್ಷೆ ಅಲ್ಲದೆ ಎಲ್ಲಾ ತರಹದ ಪರೀಕ್ಷೆ ಮಾಡಲಾಗುತ್ತದೆ. ಹಿಂದೆ ಭೇಟಿ ನೀಡಿ. ಪೊಲೀಸ್ ಠಾಣೆ ಎದುರುಗಡೆ, ಪೂರ್ವಿಕಾ ಮೊಬೈಲ್ ಹಿಂದುಗಡೆ, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9380522223 ಅಥವಾ 9353168820. ಹುಮ್ನಾಬಾದ್ನ ಶಿವಚಂದ್ರ ಕಾಲೋನಿ, ಗುಲ್ಬರ್ಗಾ ರೋಡ್ನಲ್ಲಿರುವ ಕಡಾಳಿ ಆಸ್ಪತ್ರೆಯಲ್ಲಿ ಉತ್ತಮ ಸೇವೆ ನೀಡಲಾಗುತ್ತಿದೆ. ಇಲ್ಲಿ ಗರ್ಭಿಣಿ ಹಾರೈಕೆ, ನಾರ್ಮಲ್ ಮತ್ತು ಸಿಸರಿನ್ ಹೆರಿಗೆ, ಗರ್ಭಕೋಶ ಸಂಬಂಧಿತ ಶಸ್ತ್ರಚಿಕಿತ್ಸೆ, ಬಂಜೇತನ ಮತ್ತು ಕ್ಯಾನ್ಸರ್ ಸ್ಕ್ರೀನಿಂಗ್, ಎಲ್ಬೋ ಕೀಲು ತಜ್ಞರು, ಆಕ್ಸಿಡೆಂಟ್, ಮೂಳೆ ಮುರಿತ, ಬೆನ್ನು ನೋವು ಸರ್ಜನ್ ತಜ್ಞರು, ಅಪೆಂಡಿಕ್ಸ್, ಅರ್ನಿಯಾ, ಹೈಡ್ರೋಸೆಲ್ ಚಿಕಿತ್ಸೆ ನೀಡಲು ವಿಶೇಷ ವೈದ್ಯರು ಲಭ್ಯ. ಎಂದೇ ಸಂಪರ್ಕಿಸಿ 8123213312.